ಹಾಯ್ ಎಲ್ಲರಿಗೂ. ಇವತ್ತು ನನ್ನ ಅಮ್ಮನ 12ನೇ ವರ್ಷದ ಪುಣ್ಯತಿಥಿಯ ದಿನ. ಹಾಗೆ ಅದರ ಬಗ್ಗೆ ಒಂದು ಸಣ್ಣ ತಯಾರಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಮೊದಲಿಗೆ ಹೂವೆಲ್ಲ ಹಾಕಿ ದೀಪ ಇಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಅಮ್ಮನನ್ನು ನೆನೆದು ಒಂದೆರಡು ಮಾತನ್ನು ನಿಮ್ಮ ಎದುರಿಗೆ ನಾನು ಹೇಳ್ತೇನೆ. ಭಾರವಾದ ಹೃದಯದಿಂದ ನಿಮ್ಮನ್ನು ಕಳೆದುಕೊಳ್ಳುತ್ತಿದ್ದೇನೆ ಅಮ್ಮ. ತಾಯಿಯನ್ನು ಕಳೆದುಕೊಂಡವರಿಗೆ ಗೊತ್ತಿರ್ತದೆ ತಾಯಿ ಅಗಲಿಕೆ ಎಷ್ಟು ಅಂತ. ಹಾಗೆ ಅಮ್ಮನ ಪ್ರೀತಿ ನಮ್ಮ ನೆನಪುಗಳಲ್ಲಿ ಅಳಿಸಲಾಗದ ಮುದ್ರೆ. ಈಗ ನಮ್ಮ ಜೊತೆ ಇಲ್ಲದಿದ್ದರೇನಂತೆ, ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತದೆ. ನಿಮ್ಮ ನೆನಪು ಕೂಡ ಅಷ್ಟೇ ಇದ್ದೇ ಇರುತ್ತದೆ ನನಗೆ. ವರ್ಷ 12 ಕಳೆದರೂ ನಿಮ್ಮನ್ನು ಕಳೆದುಕೊಂಡ ನೋವು ಇನ್ನೂ ಇದೆ ನನ್ನ ಮನಸ್ಸಿನಲ್ಲಿಯೇ. ನಿಮ್ಮೊಂದಿಗೆ ಕಳೆದ ಕ್ಷಣಗಳನ್ನು ಕೂಡ ನಾನು ತುಂಬಾ ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ಭಾರವಾದ ಹೃದಯದಿಂದ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ. ಹಾಗೆ ನಿಮ್ಮೊಂದಿಗೆ ಸ್ವಲ್ಪ ನನ್ನ ಮನಸ್ಸಿನ ಮಾತನ್ನು ಹೇಳಿಕೊಳ್ತಿದ್ದೇನೆ ಅಷ್ಟೇ. ಹಾಗೆ ತುಪ್ಪದ ದೀಪವನ್ನು ಕೂಡ ಹಚ್ಚಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಸಿಂಪಲ್ಲಾಗಿಯೇ ಮಾಡೋದು. ವರ್ಷಕ್ಕೆ ಇದೇ ರೀತಿಯಾಗಿ ನಾನು ಮಾಡಿಕೊಂಡು ಬರ್ತೇನೆ. ನಮಗೆ ಯಾವುದು ಅನುಕೂಲ ಆಗ್ತದೆ ಅದನ್ನು ನಾವು ಮಾಡಿ ಬಡಿಸ್ತೇವೆ ಅಷ್ಟೇ. ನಂತರ ದೀಪ ಇಟ್ಟ ನಂತರ ಮಾಡಿಟ್ಟ ಅಡಿಗೆಗಳನ್ನೆಲ್ಲ ಒಂದೊಂದನ್ನಾಗೆ ಬಡಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ನಾನ್ ವೆಜ್ ರೆಸಿಪಿಗಳನ್ನೇ ಬಳಸ್ತಾರೆ. ಅಂದರೆ ವೆಜ್ಜೇ ಆಗಬೇಕು ಅಂತಿಲ್ಲ. ಕೆಲವು ಕಡೆ ಕೆಲವು ರೀತಿಯ ಸಂಪ್ರದಾಯಗಳಿವೆ. ನಮ್ಮ ಕಡೆ ಈ ರೀತಿಯಾಗಿ ನಾವು ಮಾಡ್ತೇವೆ. ನಾವು ವರ್ಷಕ್ಕೆ ಇದೇ ರೀತಿ ಮಾಡೋದು, ಹಾಗಾಗಿ ಇದೇ ರೀತಿಯಾಗಿ ಮಾಡ್ತಾ ಇದ್ದೇವೆ. ಅಮ್ಮ ಇರುವಾಗ ನಮಗೆ ಯಾವುದೂ ಕೂಡ ಗೊತ್ತಿರುವುದಿಲ್ಲ. ಆದರೆ ಅಮ್ಮನನ್ನು ಕಳೆದುಕೊಂಡ ನಂತರವೇ ಎಲ್ಲವೂ ಕೂಡ ನೆನಪಾಗುವುದು. ಹಾಗೆ ಯಾರಿಗಾದರೂ ತಾಯಿಯನ್ನು ಕಳೆದುಕೊಂಡವರಿಗೆ ನೆನಪಿರ್ತದೆ. ಯಾವ ಸಂದರ್ಭಗಳಲ್ಲಿ ನಮ್ಮ ಜೊತೆ ತಾಯಿ ಇಡ್ಬೋದು, ಎಂಥ ದಿನಗಳಲ್ಲಿ ಅಂದರೆ ಯಾವ ಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ಹೆತ್ತ ತಾಯಿ ಇದ್ದರೆ ಎಷ್ಟು ಒಳ್ಳೆಯದಲ್ವ ಅಂತ ನೆನಪಿಗೆ ಬರ್ತದೆ. ಹಾಗೆ ಮಿಸ್ ತುಂಬ ಮಾಡ್ತಾ ಇದ್ದೇನೆ. ಏನು ಮಾಡಲಿಕ್ಕಾಗ್ತದೆ, ಕೆಲವೊಮ್ಮೆ ಬಿಟ್ಟು ಬದುಕಬೇಕಾಗ್ತದೆ. ಹಾಗೆ ನೋಡಿ, ಎಲ್ಲ ಬಡಿಸಿ ಆಯ್ತು. ಈಗ ಸ್ವೀಟ್ ಕೂಡ ಬಡಿಸ್ತಾ ಇದ್ದೇನೆ. ಇನ್ನೆಲ್ಲ ಆದ ನಂತರ ಸ್ವಲ್ಪ ಹೊತ್ತು ಪ್ರಾರ್ಥನೆ ಕೂಡ ಮಾಡಿ ನಂತರ ಒಂದು 5 ನಿಮಿಷ ಹಾಗೆ ಬಿಟ್ಟು ಬಿಡಬೇಕು. ನಂತರ ಎಲೆಯನ್ನು ತೆಗೆದ್ರೆ ಆಯಿತು. ಎಲೆಯನ್ನು ಸ್ವಲ್ಪ ಎಳೆದು ತೆಗೆದ್ರೆ ಆಯಿತು. ಇದನ್ನು ಒಂದು ಹೊರಗಡೆ ಕೊಂಡು ಯಾವುದಾದ್ರೂ ಕಾಗೆಗೆ ಅಥವಾ ಪಕ್ಷಿಗೆ ಇಡ್ಬೋದು. ಈಗ ಕಾಗೆ ಬರುವುದಿಲ್ಲ, ಹಾಗಾಗಿ ಯಾವುದಾದ್ರೂ ಪಕ್ಷಿ ಬಂದು ತಿಂದು ಹೋಗ್ತದೆ. ಅದೊಂದು ಹಳೆಯ ನಂಬಿಕೆ ನಮ್ಮದು, ಅದೇ ರೂಢಿಯಲ್ಲಿ ಉಂಟು. ಹಾಗೆಯೇ ನಾನು ಇವತ್ತು ಮಾಡಿದ ರೆಸಿಪಿಯನ್ನು ಬಿಹೈಂಡ್ ಸೀನಲ್ಲಿ ನಿಮಗೆ ತೋರಿಸಿಕೊಡ್ತಿದ್ದೇನೆ. ಯಾಕಂದರೆ ಇವತ್ತಿನ ರೆಸಿಪಿಯನ್ನು ನನಗೆ ತೋರಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿ
ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಅಮ್ಮನ ಪುಣ್ಯತಿಥಿಯಂದು ಯಾವುದೆಲ್ಲ ಕೆಲಸ ಮಾಡಿದ್ದೇನೆ, ಹೇಗೆಲ್ಲ ಅಡಿಗೆ ಮಾಡಿದ್ದೇನೆ ಸಿಂಪಲ್ಲಾಗಿ ಅಂತ. ಹೀಗೆ ಸಿಂಪಲ್ಲಾಗಿ ನಾನು ಸೌದೆ ಒಲೆಯಲ್ಲಿ ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದೇನೆ. ಹಾಗಾಗಿ ನನಗೆ ಕರೆಕ್ಟಾಗಿ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಬಿಹೈಂಡ್ ಸೀನಲ್ಲಿ ಎಲ್ಲವನ್ನು ಕೂಡ ತೋರಿಸಿದ್ದೇನೆ. ಹಾಗೆ ಮುಂದಿನ ರೆಸಿಪಿಗಳೊಂದಿಗೆ ಇನ್ನೊಂದು ವ್ಲಾಗಿನಲ್ಲಿ ಸಿಗ್ತೇನೆ, ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.